ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಕನ್ನಡ ಲಾಗ್. ನಾನಿವತ್ತು ನನ್ನ ಇವತ್ತಿನ ದಿನ ನಂದು ಹೇಗಿರುತ್ತೆ ಅಂತ ಹೇಳಿ ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ನಾನು ಪ್ರತಿದಿನ ನಿಮಗೆ ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ಯಾರಿದಿರ್ಬೋದು ಅಥವಾ ನನ್ನ ಶಾಪ್ದಿರ್ಬೋದು, ಯಾವುದಾದ್ರೂ ಲಾಗ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ನಾನು 2 ಶಾಪ್ನ ಮೇಂಟೈನ್ ಮಾಡಿಕೊಂಡು, ಅಂದರೆ ನನ್ನ ಬ್ರದರ್ ಹಾಗೂ ಹಸ್ಬೆಂಡ್ ಜೊತೆಗೆ ನಾನು 2 ಶಾಪ್ನ ಮೇಂಟೈನ್ ಮಾಡಿಕೊಂಡು, ಪ್ಲಸ್ ನನ್ನ ಸ್ಯಾರಿನೂ ಆನ್ಲೈನಲ್ಲಿ ಹಾಗೂ ಸ್ನೇಹಿತರಿಗೆ ಇಲ್ಲೂ ಕೂಡ ಸೇಲ್ ಮಾಡ್ತಾಯಿದ್ದೀನಿ. ಹಾಗೂ ಹೋಲ್ಸೇಲಲ್ಲಿ ಕೂಡ ನಾವು ಬೇರೆ ಶಾಪ್ಗಳಿಗೆ ಕೂಡ ಕೊಡ್ತಾಯಿದ್ದೀವಿ. ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ನಾನು ನಿಮಗೆ ಡೈಲಿ ಲಾಗ್ ಮಾಡಬೇಕು ಅಂತ ಹೇಳಿ ಡೈಲಿ ಲಾಗ್ನೂ ಕೂಡ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ನೋಡಿ. ನನ್ನ ವೀಡಿಯೋನ ನೀವು ಶೇರ್ ಮಾಡೋದ್ರಿಂದ ಆದಷ್ಟು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನಮ್ಮ ಶಾಪಲ್ಲಿ ಇರ್ಬೋದು ಅಥವಾ ನನ್ನ ಸ್ಯಾರೀಸ್ ಇರ್ಬೋದು, ನಾನು ಹೋಲ್ಸೇಲಲ್ಲಿ ಆದಷ್ಟು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನಿವತ್ತು ಶಾಪ್ಗೆ ಹೋಗೋಕ್ಕಿಂತ ಮುಂಚೆ ಅಕ್ಕನ ಮನೆಗೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅಕ್ಕನ ಮನೆಗೆ ಹೊರಟೆ. ಆದರೆ ಅಲ್ಲಿ ಹೋದಾಗ ಒಂದು ಗಿಡಗಳನ್ನ ನೋಡಿ ನನಗೊಂಥರ ಖುಷಿ ಆಯಿತು. ಯಾಕೆಂದರೆ ಅಕ್ಕ ಯಾವಾಗಲೂ ಒಂಥರ ಮಿನಿ ತೋಟ ಥರ ಮಾಡ್ಕೊಂಡಿರ್ತಾಳೆ. ಅಕ್ಕನಿಗೆ ಗಿಡಗಳು ಅಂದರೆ ಚಿಕ್ಕದ್ರಿಂದನೂ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ, ಅವಳು ತುಂಬ ಚೆನ್ನಾಗಿ ಗಿಡ ಮರಗಳನ್ನ ಯಾವಾಗಲೂ ಹಾಕ್ತಿರ್ತಾಳೆ. ಈ ಥರ ತರಕಾರಿ ಗಿಡಗಳು ಹಾಗೂ ಹೂವಿನ ಗಿಡಗಳು, ಈ ಥರ ಏನು ಯೂಸ್ ಆಗುತ್ತೆ ಮನೆಗೆ ಅಂತಹ ಗಿಡಗಳೆಲ್ಲ ಹಾಕ್ತಿರ್ತಾಳೆ. ತುಂಬ ಚೆನ್ನಾಗಿ ಬೆಳೆಸ್ತಾಳೆ ಕೂಡ. ಅಮ್ಮನ ಮನೆಗೆ ಹೋದ್ರೂ ಅವಳು ಮನೆ ಸುತ್ತ ಗಿಡಗಳನ್ನ ಪೋಷಣೆ ಮಾಡೋದು ಮತ್ತು ನೋಡ್ಕೊಳ್ಳೋದು, ಈ ಥರ ಕೇರ್ ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾಳೆ. ಅವಳಿಗೆ ಗಿಡಗಳಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಅಲ್ಲಿ ಏನೇನು ಗಿಡಗಳು ಹಾಕಿದ್ದಾಳೆ ಅದೆಲ್ಲನೂ ಒಂದು ವಿಡಿಯೋ ಮಾಡಿಕೊಂಡೆ. ನೀವು ನೋಡ್ತಿರ್ಬೋದು, ಬದನೆಕಾಯಿ ಗಿಡ ಇರ್ಬೋದು, ಹಾಗೂ ಹೀರೆಕಾಯಿ, ಹಾಗಲಕಾಯಿ, ಈ ಥರ ತರಕಾರಿ ಗಿಡಗಳೆಲ್ಲ ಸುತ್ತ ಹಾಕ್ಕೊಂಡಿದ್ದಾಳೆ. ಚಪ್ರ ಥರ ಎಲ್ಲ ಮಾಡಿಕೊಂಡು ಹಾಕ್ಕೊಂಡಿದ್ದಾಳೆ. ಅಕ್ಕನ ಮನೆ ಬಂದು ಕ್ವಾರ್ಟರ್ಸ್ ಇದೆ, ಅಂದರೆ ಪೊಲೀಸ್ ಕ್ವಾರ್ಟರ್ಸ್ ಅದು. ಅಲ್ಲಿ ಪ್ಲೇಸ್ ಇದೆ ಸುತ್ತ, ಹಾಗಾಗಿ ತೋಟ ಥರ ಮಾಡ್ಕೊಂಡಿದ್ದಾಳೆ. ಅವಳು ಯಾವ ಪ್ಲೇಸನ್ನು ಕೂಡ ವೇಸ್ಟ್ ಮಾಡ್ಕೊಳ್ಳೋ. ನೀವು ನೋಡ್ತಿರ್ಬೋದು, ಹಾಗಲಕಾಯಿ ಕೂಡ ಬಿಟ್ಟಿದೆ. ಅದಲ್ಲದೆ ಜ್ಯೂಸ್ ಮರ ಮತ್ತು ಸೀಬೆ ಮರನೂ ಕೂಡ ಹಾಕ್ಕೊಂಡಿದ್ದಾಳೆ. ಸೀಬೆ ಹಣ್ಣು, ಜ್ಯೂಸ್ ಹಣ್ಣು ಯಾವಾಗಲೂ ಬಿಡ್ತಾ ಇರುತ್ತೆ. ಯಾವಾಗ ಸೀಸನ್ ಇರುತ್ತೆ ಅವಾಗೆಲ್ಲ ಬಿಡ್ತಿರುತ್ತೆ. ಹಾಗೆ ದಾಸವಾಳ ಹೂವಿನ ಗಿಡ ಕೂಡ ಹಾಕ್ಕೊಂಡಿದ್ದಾಳೆ. ಅಂದರೆ ಅವಳು ದೇವಸ್ಥಾನಕ್ಕೆ ಆಗಲಿ ದೇವ್ರಿಗೆ ಆಗಲಿ ಬೇರೆ ಹೂವನ್ನ ಅಷ್ಟು ಪರ್ಚೇಸ್ ಮಾಡಲ್ಲ, ಇದೇ ಹೂವನ್ನ ಯೂಸ್ ಮಾಡ್ತಾಳೆ. ತುಂಬ ಚೆನ್ನಾಗಿದೆ ಮನೆ ಸುತ್ತ. ಹಾಗೆ ಕರಿಬೇವು ಮರವನ್ನು ಕೂಡ ಹಾಕ್ಕೊಂಡಿದ್ದಾಳೆ, ನೀವು ನೋಡ್ತಿರ್ಬೋದು. ಅಂದರೆ ಮಿನಿ ತೋಟ ಥರನೇ ಅವಳು ಮಾಡ್ಕೊಂಬಿಟ್ಟಿದ್ದಾಳೆ ಸುತ್ತ. ತುಂಬ ಚೆನ್ನಾಗಿದೆ ಎಲ್ಲನೂ. ಈ ದೊಡ್ಡ ಪತ್ರೆ ಇರ್ಬೋದು, ಅಲೋವೆರಾ ಗಿಡ ಇರ್ಬೋದು, ಈ ಥರ ಪ್ರತಿಯೊಂದೂ ಹಾಕ್ಕೊಂಡಿದ್ದಾಳೆ. ಹಾಗೆ ನೀವು ನೋಡ್ತಿರ್ಬೋದು, ಮೂಲಂಗಿ ಗಿಡನೂ ಕೂಡ ಹಾಕ್ಕೊಂಡಿದ್ದಾಳೆ. ಇದೆಲ್ಲ ಬಂದು ಮೂಲಂಗಿ ಗಿಡ ಹಾಗೂ ಮೆಂತ್ಯ ಸೊಪ್ಪು, ಅದನ್ನು ಕೂಡ ಹಾಕ್ಕೊಂಡಿದ್ದಾಳೆ ಅವಳು. ಕೊತ್ತಂಬರಿ, ಮೆಂತ್ಯ ಎಲ್ಲ ಅವಳೇ ಹಾಕ್ಕೊಂಬಿಡ್ತಾಳೆ. ನೀವು ನೋಡ್ತಿರ್ಬೋದು, ಹೀರೆಕಾಯಿ ಗಿಡನ ಒಂದು ಚಪ್ರ ಥರನೇ ಮಾಡ್ಕೊಂಬಿಟ್ಟಿದ್ದಾಳೆ. ಎಷ್ಟು ಚೆನ್ನಾಗಿ ಒಬ್ಬಳೇ ಅದನ್ನೆಲ್ಲ ಹೆಣ್ದು, ವೈರೆಲ್ಲ ಹೆಣ್ದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾಳೆ ಅಂದರೆ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ. ಅವಳು ಯಾವುದೇ ಆಗಿರ್ಬೋದು ಮನೆ ಸುತ್ತ ತುಂಬ ಕ್ಲೀನಾಗಿ ಇಟ್ಕೊತಾಳೆ. ಯಾವಾಗಲೂ ಅಷ್ಟೇ, ಅಮ್ಮನ ಮನೆಗೆ ಹೋದ್ರೂ ಅವಳೇ ಅದೆಲ್ಲ ಕ್ಲೀನ್ ಮಾಡೋದು, ನೀಟಾಗಿ ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೊತಾಳೆ. ಅಂದರೆ ಇರೋ ಅಂಥ ಪ್ಲೇಸ್ನೇ ಒಂಥರ ತುಂಬ ಚೆನ್ನಾಗಿ ಇಟ್ಕೊತಾಳೆ. ನಮ್ಮದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ನಮ್ಮ ಮನೆ ಸುತ್ತ ಪ್ಲೇಸ್ ಇಲ್ಲ. ಹಾಗಾಗಿ ನಾನು ಯಾವುದು ಗಿಡಗಳನ್ನ ಇಟ್ಕೊಳ್ಳೋಕ್ಕಾಗಲ್ಲ, ಪಾಟ್ಗಳಲ್ಲಿ ಹಾಕ್ಕೊತೀನಿ. ಅದನ್ನು ಕೂಡ ಅವಳೇ ಬಂದಾಗ ತುಂಬ ಕೇರ್ ಮಾಡಿ, ನೀರು ಹಾಕಿ ಎಲ್ಲ ರೆಡಿ ಮಾಡಿ, ಮಣ್ಣೆಲ್ಲ ರೆಡಿ ಮಾಡಿ ಹೋಗ್ತಾಳೆ. ನಮ್ಮ ಮನೆ ಸುತ್ತನೂ ಅಷ್ಟೇ. ಅವಳು ಯಾವಾಗಲೂ ಅಷ್ಟೇ ಒಂಥರ ಪ್ಲ್ಯಾಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ತಂದೆ ರೈತರಾಗಿರೋದ್ರಿಂದ ಅವಳಿಗೆ ಅದೇ ಬುದ್ಧಿ ಬಂದಿದೆ ಅಂತ ಹೇಳ್ಬೋದು. ಏಕೆಂದರೆ ಅವಳಿಗೆ ರೈತ ಕುಟುಂಬದಿಂದ ಬಂದಿರೋದ್ರಿಂದ ಅವಳಿಗೆ ಅದೇ ಬಿಹೇವಿಯರ್ ಇದೆ. ಅಂದರೆ ಹೀಗೆ ಮಾಡ್ಕೊಬೇಕು, ಗಿಡಗಳೆಲ್ಲ ಹೀಗೆ ಕೇರ್ ಮಾಡಬೇಕು, ಈ ಥರನೇ ಮಾಡಬೇಕು, ಆ ಥರ ಎಲ್ಲ ಅಂದ್ಕೊಂಡು ನೀಟಾಗಿ ನೋಡ್ಕೊತಾಳೆ ಅವಳು. ತರಕಾರಿ ತುಂಬ ಚೆನ್ನಾಗಿ ಬೆಳೀತಾಳೆ. ಯಾವಾಗಲೂ ಕೂಡ ಅವಳಿಗೆ ಬೇಕಾಗಿರೋಂಥ ತರಕಾರಿಗಳನ್ನ ಸುತ್ತ ಅವಳೇ ಬೆಳ್ಕೊತಾಳೆ. ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕಂತೂ. ಹಾಗಾಗಿ ಇವತ್ತು ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ವಿಡಿಯೋ ಮಾಡಿಕೊಂಡೆ. ಇದು ನೋಡ್ತಿರ್ಬೋದು ನೀವು, ಮನೆ ಹತ್ತಿರ ಅವಳು ಸ್ಟೆಪ್ಸ್ ಹತ್ರ ಹಾಕ್ಕೊಂಡಿರೋ ಅಂಥ ಗಿಡಗಳು. ಅಂದರೆ ಮನೆಗೆ ಯಾವ್ಯಾವ ಥರ ಶೋ ಗಿಡಗಳು ಬೇಕು ಆ ಥರದ್ದೆಲ್ಲ ಹಾಕ್ಕೊಂಡಿದ್ದಾಳೆ. ಯಾವುದು ಒಳ್ಳೆಯದು ಅನಿಸುತ್ತೆ, ಯಾವುದು ಶೋ ಗಿಡ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡಿದ್ದಾಳೆ. ಅಲೋವೆರಾ ಗಿಡ ಇರ್ಬೋದು, ಇದನ್ನೆಲ್ಲ ಹಾಕ್ಕೊಂಡು ಮನೆ ಸುತ್ತ ಇಟ್ಕೊಂಡಿದ್ದಾಳೆ. ಹಾಗೆ ಒಳಗಡೆ ಪ್ಲ್ಯಾಂಟು ಕೂಡ ಒಂದು ಇಟ್ಕೊಂಡಿದ್ದಾಳೆ. ಅದು ಕೂಡ ತುಂಬ ಚೆನ್ನಾಗಿದೆ, ಶೋ ಪ್ಲ್ಯಾಂಟು. ನನಗೆ ಅದು ಕೂಡ ಇಷ್ಟ ಆಯಿತು. ಹಾಗಾಗಿ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡು ಬಂದೆ.
ಮುಗಿಸ್ಕೊಂಡು ನಾನು ಹಾಗೆ ಹೊರಗಡೆ ಹೋಗಿದ್ದು ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಬೇಕಿತ್ತು. ಸ್ವಲ್ಪ ಐಟಮ್ಸ್ಗಳೆಲ್ಲ ತೊಗೊಂಡು ಹಾಗೆ ಹಳೆ ಶಾಪ್ ಹತ್ರ ಬಂದೆ. ಸ್ಟಾಕ್ಗಳು ಮತ್ತು ಮೆನ್ಸ್ವೇರ್ ಸ್ಟಾಕ್ಗಳು ಹಾಗೆ ಸ್ಯಾರಿಗಳು ಎಲ್ಲದನ್ನು ಆರ್ಡ್ರ್ ಹಾಕಿದ್ವಿ. ಅದೆಲ್ಲ ಬಂದಿತ್ತು. ಅದನ್ನೆಲ್ಲ ವೀಡಿಯೋ ಮಾಡಬೇಕಿತ್ತು. ಅಂದರೆ ಈಗ ಸ್ಟಾಕ್ಗಳದ್ದು ಮೆನ್ಸ್ವೇರ್ದು ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಗೆ ಹಾಗೆ ಗ್ರೂಪ್ಗೆ ಮತ್ತು ಶಾರ್ಟ್ಸ್ಗೆ ವೀಡಿಯೋ ಹಾಕ್ಕೊಬೇಕಲ್ಲ. ಹಾಗಾಗಿ ನಾವು ವೀಡಿಯೋ ಮಾಡ್ಕೊತೀವಿ. ಏನೇ ಸ್ಟಾಕ್ಗಳು ಬಂದರೂ ವೀಡಿಯೋ ಮಾಡ್ಕೊತೀವಿ. ಅದನ್ನು ವೀಡಿಯೋ ಮಾಡ್ಕೊತಾ ಇದ್ವಿ. ಹಬ್ಬಿ ಜುಬೇರ್ ನಾನು ಹಾಗೆ ಮಾಡ್ಕೊತಾ ಇದ್ವಿ. ಅವರಿಬ್ರದ್ದು ವೀಡಿಯೋ ಮಾಡಿ ಮತ್ತು ನಾನು ಯೂಟ್ಯೂಬ್ ವಿಡಿಯೋನು ಮಾಡ್ಕೊಬೇಕಿತ್ತಲ್ಲ, ಹಾಗಾಗಿ ಮಾಡ್ಕೊತಾ ಇದ್ದೆ. ನೋಡ್ತಿರ್ಬೋದು ನೀವು ಸ್ಟಾಕ್ಗಳೆಲ್ಲ ಬಂದಿದೆ. ನಂದು ಸ್ಯಾರಿ ಸ್ಟಾಕು ನಂದು ಮನೆಗೆ ಹೋಗಿದೆ. ಅದನ್ನು ನಾನು ವೀಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನಾನೀಗ ಹೊಸ ಶಾಪ್ ಹತ್ರ ಹೊರಟು ಅಲ್ಲಿಂದ ಮನೆಗೆ ಹೋಗಬೇಕಿತ್ತು. ಸೊ ಹಾಗೆ ರೋಡಲ್ಲಿ ನನ್ನ ಮಗಳು ವೀಡಿಯೋ ಮಾಡ್ಕೊಂಡಿದ್ದಾಳೆ. ಹಾಗೆ ಚಾಮುಂಡಿ ಹಬ್ಬಕ್ಕೆ ನಾಡಿದ್ದಕ್ಕೆ ಎಲ್ಲರೂ ಲೈಟಿಂಗ್ಸು ಸಾಮಿಯಾನ ಎಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಯಾಕೆಂದರೆ ಲಾಸ್ಟ್ ಅಲ್ವಾ, ಅದಕ್ಕೆ ಎಲ್ಲರೂ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಪ್ರತಿ ವರ್ಷ ಹಿಂಗೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಚಾಮುಂಡಿ ಹಬ್ಬನ. ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ. ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಹೊಸ ಅಂಗಡಿ ರೋಡಲ್ಲಿ ಒಂಥರ ಖುಷಿ ಆಗ್ತಿದೆ ನೋಡಲಿಕ್ಕೆ. ಹಾಗೆ ನಾವು ಶಾಪ್ ಹತ್ರ ಬಂದ್ವಿ. ನಾನು ಮತ್ತು ನನ್ನ ಮಗಳು ಶಾಪ್ನ ನೋಡಿಕೊಂಡು ಅಲ್ಲಿಂದ ನನ್ನ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ಅರವಿಂದ್ ಇದ್ರೆಲ್ಲ ಕ್ಲೋಸ್ ಮಾಡೋಣ, ಇನ್ನೇನು ಟೈಮ್ ಆಯ್ತಲ್ಲ ಅಂತ ಹೇಳಿ ಹೊಸ ಶಾಪ್ ಹತ್ರ ಬಂದ್ವಿ. ನೀವು ವಿಡಿಯೋ ಮಾಡ್ತಿದ್ದಾಳೆ, ಹಿಂದೆಯಿಂದ ವಿಡಿಯೋ ಮಾಡ್ಕೊಂಬರ್ತಿದ್ದಾಳೆ. ಅವ್ರ ಡ್ಯಾಡಿನ ಹಾಯ್ ಮಾಡಿ ಡ್ಯಾಡಿ ಅಂತ ಕೇಳ್ತಾ ಇದ್ದಾಳೆ ವಿಡಿಯೋದಲ್ಲಿ. ಹಾಗೆ ಅವರು ಹಾಯ್ ಮಾಡ್ತಿದ್ದಾರೆ. ಹಾಗೆ ಶಾಪ್ ಕ್ಲೋಸ್ ಮಾಡಿಕೊಂಡು ನಾವು ಹೊರಟ್ವಿ. ಯಾಕೆಂದರೆ ಮನೆಗೆ ಹೋಗಿ ಇನ್ನೂ ಊಟ ಎಲ್ಲ ಮಾಡಿ ಮಲ್ಗೋದು ಲೇಟ್ ಆಗ್ತಿತ್ತು. ಹಾಗಾಗಿ ಹೊರಟ್ವಿ. ನಾನು ಮನೆಯಲ್ಲಿ ಏನೇನು ಐಟಮ್ ಬಂದಿದೆ ಸ್ಯಾರಿದು ಅಂತ ಎಲ್ಲ ನೋಡಿಬಿಟ್ಟು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.